ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ತಿರುನೆಲ್ವೇಲಿಯಿಂದ ತಿರುಚೆಂದೂರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎವ್ರಿ 1.5 ಅವರ್ 2 ಅವರ್ಸ್ಗೆ ನಿಮಗೆ ತಿರುನೆಲ್ವೇಲಿಯಿಂದ ತಿರುಚೆಂದೂರಿಗೆ ಬಸ್ ಇದೆ. ಬೆಂಗಳೂರಿಂದನೂ ಡೈರೆಕ್ಟ್ ಬಸ್ ಇದೆ, ಬಟ್ ತಿರುನೆಲ್ವೇಲಿಯಿಂದ ನಾನು ಲಾಸ್ಟ್ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಅಲ್ಲಿಂದ ನಾವು ಮತ್ತೆ ತಿರುಚೆಂದೂರಿಂದ ಬೆಂಗಳೂರು ಬರೋ ಪ್ಲ್ಯಾನ್ ಇದೆ. ತಿರುಚೆಂದೂರು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಆಗಿದ್ದು, ಇದು ಬಂದ್ಬಿಟ್ಟು 6 ಪಡೆ ಅಂತಾರೆ. 6 ಪಡೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಆರು ಕಡೆ ದೇವಸ್ಥಾನ ಇರುತ್ತೆ, ಮುಖ್ಯವಾದ ದೇವಸ್ಥಾನಗಳು. ಅದರಲ್ಲಿ ಇದು ಒಂದು ಪ್ರಾಮುಖ್ಯವಾದದ್ದು. ಇದು ಬಂದ್ಬಿಟ್ಟು ತಿರುಚೆಂದೂರಲ್ಲಿ ಸಮುದ್ರ ದಡದಲ್ಲಿರುತ್ತೆ. ಇಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿನ ಬಾಲಕನ ವಯಸ್ಸಲ್ಲಿ ನೋಡ್ತೀರ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇರ್ತಾರೆ. ಮಿಕ್ಕಿದೆಲ್ಲ ಕಡೆ ನಿಮಗೆ ಸಿಗೋಲ್ಲ. ಅದಿಲ್ಲದ್ರೆ ಪ್ರಪಂಚದಲ್ಲಿ ಇದೊಂದೇ ಒಂದು ಜಾಗದಲ್ಲಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಬಾಲಕನ ವಯಸ್ಸಲ್ಲಿ ನೋಡ್ತೀರ. ನೀವು ಬಸ್ಸಿಂದ ಬಂದರೆ ನೀವು ತಿರುಚೆಂದೂರು ದೇವಸ್ಥಾನದ ಮುಂದೆನೇ ನಿಲ್ಲಿಸ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ಆಗುತ್ತೆ, ಪಾರ್ಕಿಂಗ್ ಇದು. ಅಲ್ಲಿ ಗೋಪುರ ಕಾಣುತ್ತಲ್ಲ, ಅದು ಬಂದ್ಬಿಟ್ಟು ದೇವಸ್ಥಾನ. ಇಲ್ಲಿ ನಿಮಗೆ ಸ್ಟೇಯಿಂಗ್ ಕೂಡ ತೊಂದರೆ ಇಲ್ಲ. ನಿಮಗೆ 100 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಧರ್ಮಸ್ಥಳದಲ್ಲೇ ಹೇಗೆ 100 ರೂಪಾಯಿಗೆ ವ್ಯವಸ್ಥೆ ಸಿಗುತ್ತಲ್ಲ, ವಸತಿ ವ್ಯವಸ್ಥೆ, ಅದೇ ಥರ ಇಲ್ಲೂ ಸಿಗುತ್ತೆ. ಆದರೆ ಆನ್ಲೈನ್ ಬುಕ್ ಮಾಡಬೇಕು. ನೀವು ಇಲ್ಲಿ ಬಂದು ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ಆಗಲ್ಲ. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ಆನ್ಲೈನ್ ಲಿಂಕು, ವೆಬ್ಸೈಟ್ ಡೀಟೇಲ್ಸು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಈ ದೇವಸ್ಥಾನದ ಇತಿಹಾಸ ನೋಡಿದ್ರೆ, ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಬಂದ್ಬಿಟ್ಟು ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಇಲ್ಲಿ ಬಂದಿರ್ತಾರಂತೆ. ಸಂಹಾರ ಮಾಡೋಕ್ಕಿಂತ ಮುಂಚೆ ಶಿವನಿಗೋಸ್ಕರ ಪೂಜೆ ಮಾಡಬೇಕಾಗಿರುತ್ತೆ. ಸೊ ಈ ಜಾಗದಲ್ಲಿ ಬಂದ್ಬಿಟ್ಟು ಪೂಜೆ ಮಾಡ್ತಾರಂತೆ. ಆ ರಾಕ್ಷಸರು ಬಂದ್ಬಿಟ್ಟು ತಾರಕಾಸುರ, ಆಮೇಲೆ ಇನ್ನೊಬ್ರು ಯಾರೋ ರಾಕ್ಷಸ, ಅವರಿಬ್ಬರನ್ನ ಸಂಹಾರ ಮಾಡೋದಕ್ಕೆ ಈ ಜಾಗದಲ್ಲಿ ಶಿವನಿಗೆ ಪೂಜೆ ಮಾಡಿ ಶಿವನಿಂದ ವರ ತಗೊಂಡು ಅದಾದ ನಂತರ ಯುದ್ಧಕ್ಕೆ ಹೋಗ್ತಾರಂತೆ. ಸೊ ಆ ಯುದ್ಧ ಮಾಡೋಕ್ಕಿಂತ ಹೋಗೋಕ್ಕಿಂತ ಮುಂಚೆ ಇರೋ ಜಾಗ ಇದು. ಈ ದೇವಸ್ಥಾನದ ಆನೆ ಇದು. அவளை நாங்க ஒரு வாட்டி தான் பண்ணோம். வாங்க, காசு கொடுத்துட்டே இருந்தாதான் பண்ணுவோம். வாங்க, இந்த மாதிரி ஒரு யானை வளர்த்து விட்டாலும் நல்லா சமைப்போம். உனக்கு எடுக்க தெரியாது. ಇಲ್ಲಿ ನೋಡಿ, ಇವತ್ತು ಬಂದ್ಬಿಟ್ಟು 3 ನಾಳೆ ಅಂದಲ್ಲ, ಎಲ್ಲರಿಗೂ ಮದುವೆ. ಇವತ್ತು ಎಷ್ಟೋ ಮದುವೆಗಳು ನಡೆಯುತ್ತೆ ಇಲ್ಲಿ. ತುಂಬ ಸ್ಪೆಷಲ್ ದಿವಸ ಅಂತ ಇವತ್ತು. ಸರಿ, ಬನ್ನಿ ಟಿಕೆಟ್ ತೊಗೊಂಡೋಗೋಣ. ಇಲ್ಲಿ 100 ರೂಪೀಸ್ ಟಿಕೆಟ್ ಇದೆ, ನಾರ್ಮಲ್ ಟಿಕೆಟು ಇದೆ. 100 ರೂಪೀಸ್ ಟಿಕೆಟ್ ಬಂದ್ಬಿಟ್ಟು ಕ್ಯೂ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಇದು 100 ರೂಪೀಸ್ ಟಿಕೆಟ್ ಕ್ಯೂ. ಇಲ್ಲ ಅಂದರೆ ಧರ್ಮದರ್ಶನ, ನಮ್ಮ ತಿರುಪತಿ ಥರ, ಆದರೆ ಅಷ್ಟೊಂದು ಮೇಂಟೈನ್ ಇಲ್ಲ. ತಿರುಪತಿ ಥರ ಅಷ್ಟೊಂದು ಮೇಂಟೈನ್ ಇಲ್ಲ ಇಲ್ಲಿ. ಆ ಕ್ಯೂ ಸಿಸ್ಟಮ್ ಅಲ್ಲ, ಬಟ್ ಫೈನ್.
ನೋಡಿ, ಇದರಲ್ಲಿ ಇವಾಗ ವಾಚ್ ಮಾಡ್ತಾರೆ ನೋಡಿ. ಚಿನ್ನದು ರಾಬದ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಿಮಗೆ ಈ ಥರ ದೃಶ್ಯಗಳು ಕಾಣುತ್ತೆ. ಇಲ್ಲಿ ನಿಮಗೆ ವಿಧ ವಿಧವಾದ ತಿಂಡಿ ತಿನಿಸುಗಳು ಸಿಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಆ ಕೈಗೆ ಚಾಕ್ಲೇಟ್ ಕಟ್ತಿರಲ್ಲ, ವಾಚ್ ಮಾಡೋದು, ಉಂಗುರ ಮಾಡೋದು, ಅದೆಲ್ಲ ನೋಡ್ಬೋದು. ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೊರಗಡೆ ವೀಡಿಯೋ ಎಲ್ಲ ಅಲೋ ಇದ್ದಿಲ್ಲ, ಸೊ ಅದಕ್ಕೆ ಮೊಬೈಲ್ ನಾನು ಅಲ್ಲಿ ಕೌಂಟ್ರಲ್ಲೇ ಡೆಪಾಸಿಟ್ ಮಾಡಿ ಹೊರಗಡೆ ಬಂದಾಯಿತು. ಸೊ ಇಷ್ಟ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋಗೆ ಭೇಟಿಯಾಗೋಣ ಫ್ರೆಂಡ್ಸ್. ಟೇಕ್ ಕೇರ್.